ಕೋವಿಡ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಸಿಬಿಎಸ್ಇ ಐಸಿಎಸ್ಇ ಸೆಕೆಂಡ್ PU ಕ್ಲಾಸ್ ಪರೀಕ್ಷೆ ರದ್ದು. ಫಲಿತಾಂಶ ಹೇಗೆ? ಯಾವ ಮಾನದಂಡ ಅನುಸರಿಸಿ ಫಲಿತಾಂಶ ಪ್ರಕಟವಾಗಲಿದೆ? ಕೊರೋನಾದಿಂದ ರಾಜ್ಯದಲ್ಲೂ ರದ್ದಾಗತ್ತಾ SSLC PUC ಪರೀಕ್ಷೆ? ಶಿಕ್ಷಣ ತಜ್ಞರು ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಸಲಹೆ ಏನು? ಮಕ್ಕಳ ಭವಿಷ್ಯದ ಶಿಕ್ಷಣ ಹೇಗೆ? ಪರೀಕ್ಷೆ ಇದೆಯೋ ಇಲ್ವೋ? ಎಕ್ಸಾಮ್ ಟೆನ್ಷನ್ನ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಶೈಕ್ಷಣಿಕ ವ್ಯವಸ್ಥೆಗೆ ಕೊರೋನಾ ಕೊಟ್ಟ ಆಘಾತ ಅಷ್ಟಿಷ್ಟಲ್ಲ. ಕಳೆದ ವರ್ಷದಿಂದ ಮಕ್ಕಳು ಶಿಕ್ಷಣ ವಂಚಿತವಾಗ್ತಾನೆ ಬಂದಿದ್ದಾರೆ. 2020 ಶಿಕ್ಷಣವೆಲ್ಲ ಆನ್ಲೈನ್ನಲ್ಲೇ ಮುಗಿದೋಯ್ತು. ಈ ತಿಂಗಳು ಶಾಲೆ ಆರಂಭವಾಗುತ್ತೆ, ಆ ತಿಂಗಳು ಆರಂಭವಾಗುತ್ತೆ ಅಂತ ಹೇಳುತ್ತಲೇ ಕಳೆದ ಶೈಕ್ಷಣಿಕ ವರ್ಷ ಮುಗಿದೇ ಹೋಯಿತು. ಈ ವರ್ಷವೂ ಅದೇ ಕಥೆ. ಶಾಲೆ ಆರಂಭವಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಭೌತಿಕ ತರಗತಿ ಇಲ್ಲ, ಆನ್ಲೈನ್ ತರಗತಿಯೂ ಅಷ್ಟಕ್ಕಷ್ಟೇ. ಮಕ್ಕಳು, ಪೋಷಕರಿಗೆ ಪರೀಕ್ಷೆ ಟೆನ್ಷನ್, ಸರ್ಕಾರಕ್ಕೂ ಗೊಂದಲ. ನಗರ ಪಟ್ಟಣದ ಮಕ್ಕಳೇನೋ ಆನ್ಲೈನ್ ಶಿಕ್ಷಣದಿಂದ ಒಂದಷ್ಟಾದರೂ ಪ್ರಯೋಜನ ಪಡೆದ್ರು. ಆದ್ರೆ ಹಳ್ಳಿಗಾಡಿನ ಮಕ್ಕಳುಗಳು ಕೇಳೋರಿಲ್ಲ. ಸರ್ಕಾರಿ ಶಾಲೆ ಮಕ್ಕಳಿಗೆ ಆನ್ಲೈನ್ ಪಾಠವೂ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಇಂಟರ್ನೆಟ್ ಸಂಪರ್ಕ ಸರಿಯಾಗಿ ಇಲ್ಲದೆ ಮಕ್ಕಳ ಕಲಿಕೆಯೂ ನಿಂತ ನೀರಂತಾಗಿದೆ. ಭೌತಿಕ ತರಗತಿಯೂ ಇಲ್ಲದೆ ಶಿಕ್ಷಣ ವಂಚಿತರಾಗಿದ್ದಾರೆ. ಪ್ರತಿ ವರ್ಷ ಹೀಗೆ ಕೊರೋನಾ ಭೀಕರವಾಗಿ ಕಾಡುತ್ತಿರೋದ್ರಿಂದ ಶೈಕ್ಷಣಿಕ ವ್ಯವಸ್ಥೆಯನ್ನು ಹೇಗೆ ನಿಭಾಯಿಸಬೇಕು ಎಂಬ ಬಗ್ಗೆ ಸರ್ಕಾರಕ್ಕೂ ಗೊಂದಲವಿದೆ. ಈ ಕಡೆ ಶಿಕ್ಷಣ ಸಂಸ್ಥೆಗಳಿಗೂ ಸ್ಪಷ್ಟತೆ ಇಲ್ಲ. ಮಕ್ಕಳಿಗಂತೂ ಏನು ಎತ್ತ ಒಂದು ಗೊತ್ತಿಲ್ಲ. ಪೋಷಕರಿಗೆ ಮಕ್ಕಳ ಭವಿಷ್ಯ ಏನು ಅನ್ನೋ ಟೆನ್ಷನ್ ಹೆಚ್ಚಾಗ್ತಿದೆ ವಿನಃ ಉತ್ತರ ಸಿಗ್ತಿಲ್ಲ. 1ರಿಂದ 9ನೇ ತರಗತಿ ಮಕ್ಕಳ ಕಥೆ ಹೀಗಾದ್ರೆ ಇನ್ನು SSLC ದ್ವಿತೀಯ PUC ಮಕ್ಕಳಿಗೆ ಎಕ್ಸಾಮ್ನದ್ದೇ ಟೆನ್ಷನ್. ಯಾಕಂದ್ರೆ ಕೇಂದ್ರ ಸರ್ಕಾರ CBSE ಮತ್ತು ICSE ದ್ವಿತೀಯ PUC ಪರೀಕ್ಷೆಯನ್ನ ರದ್ದು ಮಾಡಿದೆ. CBSE SSLC ಪರೀಕ್ಷೆಯೂ ರದ್ದಾಗಿದೆ. ಹೀಗಾಗಿ ರಾಜ್ಯ ಪಠ್ಯಕ್ರಮದ ದ್ವಿತೀಯ PUC ಪರೀಕ್ಷೆ ಮತ್ತು SSLC ಪರೀಕ್ಷೆ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗ ದೊಡ್ಡ ಟೆನ್ಷನ್. CBSE ICSE ದ್ವಿತೀಯ PUC ಪರೀಕ್ಷೆ ರದ್ದು. ವಿದ್ಯಾರ್ಥಿಗಳ ಆರೋಗ್ಯವೇ ಮುಖ್ಯ ಎಂದ ಪ್ರಧಾನಿ ಮೋದಿ. ದೇಶದಲ್ಲಿ ಕೊರೋನಾ 2ನೇ ಅಲೆ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿಲ್ಲ. ಜುಲೈ ಅಂತ್ಯಕ್ಕೆ 2ನೇ ಅಲೆ ಸಂಪೂರ್ಣವಾಗಿ ಕಡಿಮೆಯಾಗಬಹುದು ಎಂಬ ನಿರೀಕ್ಷೆ ಇದೆ. ಆದರೆ ವಿದ್ಯಾರ್ಥಿಗಳ ಆರೋಗ್ಯ ಮತ್ತು ಸುರಕ್ಷತೆಯ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಪ್ರಸಕ್ತ ಶೈಕ್ಷಣಿಕ ವರ್ಷದ CBSE ಮತ್ತು ICSE ದ್ವಿತೀಯ PUC ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. CBSE 12ನೇ ತರಗತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಪರೀಕ್ಷೆ ರದ್ದುಪಡಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹೀಗೆ CBSE ದ್ವಿತೀಯ PUC ಪರೀಕ್ಷೆಯನ್ನು ರದ್ದುಗೊಳಿಸಿದ ಕೆಲವೇ ನಿಮಿಷಗಳಲ್ಲಿ ICSE ಆಡಳಿತ ಮಂಡಳಿಯು ದ್ವಿತೀಯ PUC ಪರೀಕ್ಷೆಯನ್ನು ರದ್ದುಗೊಳಿಸಿದೆ. ಪರೀಕ್ಷೆ ರದ್ದು ವಿಚಾರವಾಗಿ ಮಾತನಾಡಿದ ಪ್ರಧಾನಿ ಮೋದಿ, ವಿದ್ಯಾರ್ಥಿಗಳ ಹಿತಾಸಕ್ತಿ, ಪರೀಕ್ಷೆ ನಡೆಯುತ್ತೋ ಇಲ್ವೋ ಎಂಬ ಪೋಷಕರು ಮತ್ತು ಶಿಕ್ಷಕರಲ್ಲಿ ಇರುವ ಗೊಂದಲ ಹಾಗೂ ಆತಂಕವನ್ನ ಕೊನೆಗೊಳಿಸಲು ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಕೊರೋನಾ 2ನೇ ಅಲೆ ಕೆಲ ರಾಜ್ಯಗಳಲ್ಲಿ ಕಡಿಮೆ ಆಗ್ತಿದೆ. ಇನ್ನು ಕೆಲ ರಾಜ್ಯಗಳಲ್ಲಿ ಸೋಂಕು ನಿಯಂತ್ರಣದ ಹಾದಿಯಲ್ಲಿದೆ. ಎಷ್ಟೋ ಜಿಲ್ಲೆಗಳಲ್ಲಿ ಕಂಟೈನ್ಮೆಂಟ್ ಝೋನ್, ಕರ್ಫ್ಯೂ ಅಂತಹ ಸಾಕಷ್ಟು ಬಿಗಿ ಕ್ರಮಗಳಿವೆ. ಹಲವಾರು ರಾಜ್ಯಗಳಲ್ಲಿ ಇನ್ನೂ ಲಾಕ್ಡೌನ್ ಜಾರಿಯಲ್ಲಿದೆ. ಇಂತಹ ಕಷ್ಟದ ಕಠಿಣ ಪರಿಸ್ಥಿತಿಯಲ್ಲಿ ಮಕ್ಕಳು ಪರೀಕ್ಷೆ ಎದುರಿಸಲೇಬೇಕು ಎಂಬ ಒತ್ತಡ ಹೇರಬಾರದು ಅಂತ ನಿರ್ಧರಿಸಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ವಸ್ತುನಿಷ್ಠ ಮಾನದಂಡಗಳನ್ನು ಅನುಸರಿಸಿ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಹಾಗಾಗಿ ಈಗ CBSE ಮತ್ತು ICSE ದ್ವಿತೀಯ PUC ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಹಾಗಾದ್ರೆ ಈ ಮಕ್ಕಳ ಫಲಿತಾಂಶ ಹೇಗೆ ಪ್ರಕಟವಾಗಲಿದೆ? ಯಾವ ಮಾನದಂಡ ಆಧರಿಸಿ ರಿಸಲ್ಟ್ ಹೊರಬೀಳಲಿದೆ? ಆ ನಿರ್ಧಾರ ಇನ್ನೂ ಪ್ರಕಟವಾಗಿಲ್ಲ. ಸದ್ಯದಲ್ಲೇ ಫಲಿತಾಂಶದ ಮಾನದಂಡ ಪ್ರಕಟಿಸಲಾಗುತ್ತದೆ ಅಂತ ಮಾಹಿತಿ ಇದೆ. ಸಿಬಿಎಸ್ಇ ಮತ್ತು ಐಸಿಎಸ್ಇ ದ್ವಿತೀಯ ಪಿಯುಸಿ ರಿಸಲ್ಟ್ ಫಲಿತಾಂಶ ಯಾವ ಮಾನದಂಡವನ್ನ ಆಧರಿಸಿ ಪ್ರಕಟವಾಗಬಹುದು, ಸಾಧ್ಯತೆಗಳು ಏನೇನಿವೆ ಅಂತ ನೋಡೋದಾದ್ರೆ
9, 10, 11ನೇ ತರಗತಿಯ ಅಂಕ ಆಧರಿಸಿ 12ನೇ ಕ್ಲಾಸಿನ ಫಲಿತಾಂಶ ಪ್ರಕಟ ಮಾಡುವ ಸಾಧ್ಯತೆ ಅಥವಾ 12ನೇ ಕ್ಲಾಸ್ನ 3 ಇಂಟರ್ನಲ್ ಪರೀಕ್ಷೆ ಸಾಧನೆಯನ್ನ ಪರಿಗಣಿಸಿ ಫಲಿತಾಂಶ ವಸ್ತುನಿಷ್ಠ ಮಾನದಂಡ ಅನುಸರಿಸಿ ಫಲಿತಾಂಶ ಪ್ರಕಟಿಸುವ ಸಾಧ್ಯತೆ ಇದೆ. ಆದರೆ ಸಿಬಿಎಸ್ಇ ಪಿಯುಸಿ ಫಲಿತಾಂಶಕ್ಕೆ ಯಾವ ಮಾನದಂಡ ಆಧರಿಸಲಾಗುತ್ತದೆ ಅನ್ನೋದನ್ನ ಇನ್ನೂ ನಿರ್ಧರಿಸಲಾಗಿಲ್ಲ. ಪರೀಕ್ಷೆಯನ್ನ ಹೇಗೂ ರದ್ದು ಮಾಡಿ ಆಗಿದೆ. ಆದರೆ ಹೇಗೆ ಫಲಿತಾಂಶ ಪ್ರಕಟಿಸುವುದು, ಯಾವ ಮಾದರಿ ಅನುಸರಿಸುವುದು, ಎಸ್ಎಸ್ಎಲ್ಸಿಗೆ ಬಳಸಿದ ಮಾದರಿಯನ್ನೇ ಅಳವಡಿಸಿಕೊಳ್ಬೇಕಾ ಅಥವಾ 12ನೇ ತರಗತಿಗೆ ಹೊಸ ಮಾದರಿ ಅಳವಡಿಸಿಕೊಳ್ಬೇಕಾ? ನ್ಯಾಯಸಮ್ಮತವಾಗಿ ಫಲಿತಾಂಶ ಪ್ರಕಟಿಸುವುದು ಹೇಗೆ ಅನ್ನೋ ಚಿಂತೆ ಕೇಂದ್ರ ಶಿಕ್ಷಣ ಸಚಿವಾಲಯವನ್ನ ಕಾಡುತ್ತಿದೆ. ಹೀಗಾಗಿ ಸಿಬಿಎಸ್ಇ ಮತ್ತು ಐಸಿಎಸ್ಇ ಬೋರ್ಡ್ ಅಧಿಕಾರಿಗಳ ಜೊತೆ ಚರ್ಚಿಸಿ ಅಭಿಪ್ರಾಯ ಕೇಳಿ ಫಲಿತಾಂಶದ ಮಾರ್ಗಸೂಚಿ ಪ್ರಕಟಿಸುವ ಸಾಧ್ಯತೆ ಇದೆ. ಸಿಬಿಎಸ್ಇ ದ್ವಿತೀಯ ಪಿಯುಸಿ ಪರೀಕ್ಷೆ ಸಂಪೂರ್ಣವಾಗಿ ರದ್ದಾಗಿದ್ದು ಇದೇ ಮೊದಲು. ಕಳೆದ ವರ್ಷ ಕೊರೋನಾ ಹರಡಲು ಆರಂಭವಾಗಿ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಆದಾಗ ಸಿಬಿಎಸ್ಇ 12ನೇ ತರಗತಿಯ ಬಹುತೇಕ ಪರೀಕ್ಷೆಗಳು ಮುಗಿದೇ ಹೋಗಿತ್ತು. ಕೆಲ ಪರೀಕ್ಷೆಗಳು ಮಾತ್ರ ಉಳಿದಿದ್ವು. ನಂತರ ಉಳಿದ ಪರೀಕ್ಷೆಗಳನ್ನು ಮಾತ್ರ ರದ್ದುಗೊಳಿಸಲಾಗಿತ್ತು. ಆದರೆ ಈ ಬಾರಿ ಸಿಬಿಎಸ್ಇ ಮತ್ತು ಐಸಿಎಸ್ಇನ ದ್ವಿತೀಯ ಪಿಯುಸಿಯ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಯೂ ರದ್ದು. ರಾಜ್ಯ ಪಠ್ಯಕ್ರಮದ 10ನೇ ಪರೀಕ್ಷೆ ನಡೆಯುತ್ತಾ ಇಲ್ವಾ? ಕಳೆದ ಏಪ್ರಿಲ್ನಲ್ಲಿ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. 10ನೇ ತರಗತಿ ಸಿಬಿಎಸ್ಇ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟಿಸಲು ಅರ್ಧವಾರ್ಷಿಕ ಮತ್ತು ತಿಂಗಳ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದ ಅಂಕಗಳನ್ನು ಪರಿಗಣಿಸುವ ಸಾಧ್ಯತೆ ಇದೆ. ಇನ್ನು 20 ಅಂಕಗಳನ್ನು ಇಂಟರ್ನಲ್ ಅಸೆಸ್ಮೆಂಟ್, 80 ಅಂಕಗಳನ್ನು ವಿವಿಧ ಪರೀಕ್ಷೆಗಳ ಆಧಾರದಲ್ಲಿ ಫಲಿತಾಂಶ ನೀಡುವ ಸಾಧ್ಯತೆ ಇದೆ. ಪ್ರೀ ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಹೆಚ್ಚಿನ ಆದ್ಯತೆ ಸಿಗಬಹುದು ಅಂತ ಹೇಳಲಾಗ್ತಿದೆ. ಆದರೆ ಈ ಕುರಿತು ಕೂಡ ಅಂತಿಮ ಅಧಿಸೂಚನೆ ಹೊರಬಿದ್ದಿಲ್ಲ. ಒಂದು ವೇಳೆ ಆ ಮಾನದಂಡದ ಆಧಾರದಲ್ಲಿ ಸಿಕ್ಕ ಅಂಕಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ತೃಪ್ತಿ ಇಲ್ಲದಿದ್ರೆ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುತ್ತದೆ ಅಂತ ಪ್ರಕಟಿಸಲಾಗಿದೆ. ಪರೀಕ್ಷೆ ನಡೆಸಲು ಸಾಧ್ಯವಾಗುವಂತಹ ಸ್ಥಿತಿ ನಿರ್ಮಾಣ ಆದ ಬಳಿಕ ಫಲಿತಾಂಶ ತೃಪ್ತಿ ಇಲ್ಲದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುತ್ತದೆ. ಹೀಗೆ ಸಿಬಿಎಸ್ಇ ಎಸ್ಎಸ್ಎಲ್ಸಿ ಫಲಿತಾಂಶಕ್ಕೆ ಇಷ್ಟೆಲ್ಲ ಮಾನದಂಡವಿದೆ. ಇದೀಗ ಸಿಬಿಎಸ್ಇ ದ್ವಿತೀಯ ಪಿಯುಸಿ ಪರೀಕ್ಷೆಯು ರದ್ದಾಗಿದ್ದು ಶೀಘ್ರದಲ್ಲೇ ಫಲಿತಾಂಶದ ಮಾನದಂಡ ಪ್ರಕಟವಾಗುವ ಸಾಧ್ಯತೆ ಇದೆ. ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ಹೀಗೆ ಕೇಂದ್ರ ಸರ್ಕಾರ ಎಕ್ಸಾಮ್ ರದ್ದು ಮಾಡುವ ಮೂಲಕ ಟೆನ್ಷನ್ ಕಡಿಮೆ ಮಾಡಿದೆ. ಆದರೆ ರಾಜ್ಯ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಕಥೆ ಏನು? ಕರ್ನಾಟಕ ಪಠ್ಯಕ್ರಮದ ಪರೀಕ್ಷೆಗಳು ನಡೆಯುತ್ತಾ ಇಲ್ವಾ? ರಾಜ್ಯ ಶಿಕ್ಷಣ ಇಲಾಖೆ ಹೇಳೋದೇನು? ತಜ್ಞರ ನಿಲುವೇನು? ಈ ಟೆನ್ಷನ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ರಾಜ್ಯ ಪಠ್ಯಕ್ರಮದ 10, 12ನೇ ತರಗತಿ ಪರೀಕ್ಷೆ ಕಥೆ ಏನು? ಕಳೆದ ವರ್ಷ ಕೊರೋನಾ ಆರಂಭವಾಗಿ ಲಾಕ್ಡೌನ್ ಘೋಷಣೆ ಆಗುವುದಕ್ಕೂ ಮೊದಲೇ ಪಿಯುಸಿ ಪರೀಕ್ಷೆ ಮುಗಿದೋಗಿತ್ತು. ರಾಜ್ಯ ಪಠ್ಯಕ್ರಮದಲ್ಲಿ ಇಂಗ್ಲಿಷ್ ಪರೀಕ್ಷೆಯೊಂದೇ ಬಾಕಿ ಉಳಿದಿತ್ತು. 2020 ಮಾರ್ಚ್ನಲ್ಲೇ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆದು ಲಾಕ್ಡೌನ್ ಟೈಮ್ನಲ್ಲಿ ಬಾಕಿ ಉಳಿದ ಇಂಗ್ಲಿಷ್ ಸಬ್ಜೆಕ್ಟ್ 1ರ ಪರೀಕ್ಷೆಯನ್ನ 3-4 ತಿಂಗಳ ಬಳಿಕ ಮಾಡಿ ಫಲಿತಾಂಶ ಪ್ರಕಟಿಸಲಾಗಿತ್ತು. ಈ ಬಾರಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನ ಮೇ 24ರಿಂದ ಜೂನ್ 16ರವರೆಗೆ ನಡೆಸಲಾಗುತ್ತದೆ ಅಂತ ನಿರ್ಧರಿಸಲಾಗಿತ್ತು. ಆದರೆ ಕೊರೋನಾ ಪರಿಸ್ಥಿತಿ ನೋಡಿಕೊಂಡು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಅನ್ನೋ ಸ್ಪಷ್ಟನೆಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಆದರೆ ಕೊರೋನಾ ಅಬ್ಬರದಿಂದ ಪರೀಕ್ಷೆ ನಡೆಸೋದು ಸಾಧ್ಯವಾಗಿಲ್ಲ. ಇದೀಗ ಸಿಬಿಎಸ್ಇ ದ್ವಿತೀಯ ಪಿಯುಸಿ ಪರೀಕ್ಷೆಗಳನ್ನು ರದ್ದುಗೊಳಿಸಿರೋದ್ರಿಂದ ರಾಜ್ಯ ಪಠ್ಯಕ್ರಮದ ದ್ವಿತೀಯ ಪಿಯುಸಿ ಪರೀಕ್ಷೆಯ ವಿಚಾರದಲ್ಲೂ ಇದೇ ಹಾದಿ ಅನುಸರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಶಿಕ್ಷಣ ಇಲಾಖೆ ಕೆಲ ಅಧಿಕಾರಿಗಳು ಹೇಳೋ ಪ್ರಕಾರ 12ನೇ ತರಗತಿ ಪರೀಕ್ಷೆ ವಿಚಾರದಲ್ಲಿ ಸಿಬಿಎಸ್ಇ ಯಾವ ನಿರ್ಧಾರ ಕೈಗೊಳ್ಳಬಹುದು ಎಂಬುದನ್ನ ರಾಜ್ಯ ಶಿಕ್ಷಣ ಇಲಾಖೆ ಕೂಡ ಕಾಯುತ್ತಿತ್ತಂತೆ. ಈಗ ಸಿಬಿಎಸ್ಇ ಪರೀಕ್ಷೆ ರದ್ದಾಗಿದೆ. ಹೀಗಾಗಿ ರಾಜ್ಯದಲ್ಲೂ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಜೂನ್ 7ರವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ. ಪರೀಕ್ಷೆ ವಿಚಾರದಲ್ಲಿ ಸಿಎಂ ಕೊಟ್ಟ ಸೂಚನೆ ಏನು? ಕೇಂದ್ರ ಸರ್ಕಾರ ಸಿಬಿಎಸ್ಇ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದು ಮಾಡುತ್ತಿದ್ದಂತೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಸಿಎಂ ಬಿಎಸ್ವೈ ಅವರನ್ನ ಭೇಟಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ನಾವು ಇಲ್ಲಿ ಪರೀಕ್ಷೆ ರದ್ದು ಮಾಡುವುದು ಕಷ್ಟ, ಹಾಗಂತ ಈ ಟೈಮ್ನಲ್ಲಿ ಪರೀಕ್ಷೆ ನಡೆಸೋದು ಕೂಡ ಕಷ್ಟ, ಏನು ಮಾಡುವುದು ಅಂತ ಸಿಎಂ ಬಳಿ ಸಚಿವ ಸುರೇಶ್ ಕುಮಾರ್ ಚರ್ಚಿಸಿದ್ದಾರೆ. ಮಾತುಕತೆ ವೇಳೆ ಸಿಎಂ ಯಡಿಯೂರಪ್ಪ ಯಾವುದಕ್ಕೂ ಜೂನ್ 7ರವರೆಗೆ ಕಾದು ನೋಡೋಣ, ಅಲ್ಲಿವರೆಗೂ ಪರೀಕ್ಷೆ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಬೇಡಿ, ಮೊದಲು ಲಾಕ್ಡೌನ್ ವಿಸ್ತರಣೆಯೋ ಅಥವಾ ಅನ್ಲಾಕ್ ಮಾಡುವುದೋ ಎಂಬುದನ್ನು ನಿರ್ಧರಿಸೋಣ, ಆ ಬಳಿಕ ವಿದ್ಯಾರ್ಥಿಗಳ ಪರೀಕ್ಷೆ ವಿಚಾರದಲ್ಲಿ ಚರ್ಚಿಸೋಣ ಅಂತ ಸಿಎಂ ಹೇಳಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗಾಗಿ ಜೂನ್ 7ರವರೆಗೆ ರಾಜ್ಯ ಪಠ್ಯಕ್ರಮದ ದ್ವಿತೀಯ ಪಿಯುಸಿ ಪರೀಕ್ಷೆ ಇರುತ್ತೋ ಇರಲ್ವೋ ಎಂಬುದಕ್ಕೆ ಉತ್ತರ ಸಿಗೋದು ಕಷ್ಟ. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ವಿಚಾರದಲ್ಲೂ ಗೊಂದಲವಿದೆ. ಕಳೆದ ವರ್ಷ ಸಾಕಷ್ಟು ಟೀಕೆಗಳ ನಡುವೆಯೂ ಜೂನ್ ತಿಂಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗಿತ್ತು. ದೇಶದ ಬಹುತೇಕ ರಾಜ್ಯಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಕಳೆದ ವರ್ಷವೇ ರದ್ದುಗೊಳಿಸಲಾಗಿತ್ತು. ಆದರೆ ಕರ್ನಾಟಕದಲ್ಲಿ ರಿಸ್ಕ್ ತಗೊಂಡು ಎಕ್ಸಾಮ್ ಮಾಡಿಸಲಾಗಿತ್ತು.
ಈ ವರ್ಷವೂ ಜೂನ್ 21ರಿಂದ ಜುಲೈ 5ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಬೇಕು ಎಂದು ನಿರ್ಧರಿಸಲಾಗಿದೆ. ಆದರೆ ಕೊರೋನಾ 2ನೇ ಅಲೆಯಿಂದಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ನಡೆಸಲಾಗಿಲ್ಲ. ಈ ಕಡೆ ಸಿಬಿಎಸ್ಇ ಕಳೆದ ಏಪ್ರಿಲ್ನಲ್ಲೇ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಹೀಗಾಗಿ ರಾಜ್ಯ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೋ ಇಲ್ವೋ ಎಂಬ ಗೊಂದಲ ಇನ್ನೂ ಇದೆ. ಪರೀಕ್ಷೆ ಬೇಕಾ ಬೇಡವಾ? ಶಿಕ್ಷಣ ತಜ್ಞರು ಹೇಳೋದೇನು? ಕೇಂದ್ರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆ ರದ್ದುಗೊಳಿಸಿದ ಬೆನ್ನಲ್ಲೇ ರಾಜ್ಯ ಪಠ್ಯಕ್ರಮದ ಬೋರ್ಡ್ ಪರೀಕ್ಷೆಗಳನ್ನು ರದ್ದುಗೊಳಿಸಬೇಕು ಎಂಬ ಸಲಹೆ ಶಿಕ್ಷಣ ತಜ್ಞರಿಂದ ವ್ಯಕ್ತವಾಗ್ತಿದೆ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆ ಅಗತ್ಯವಿಲ್ಲ ಅಂತ ಶಿಕ್ಷಣ ತಜ್ಞ ಡಾಕ್ಟರ್ ನಿರಂಜನಾರಾಧ್ಯ ಅಭಿಪ್ರಾಯಪಟ್ಟಿದ್ದಾರೆ. ಪಠ್ಯ ಬೋಧನೆಯೇ ಸರಿಯಾಗಿ ಆಗಿಲ್ಲ ಅಂದ್ರೆ ಪರೀಕ್ಷೆ ಹೇಗೆ ಮಾಡೋದು? ಹೀಗಾಗಿ ಎಕ್ಸಾಮ್ ಬೇಡ. ಆಯಾ ಕಾಲೇಜು ಸ್ಕೂಲ್ನಲ್ಲಿ ಎಷ್ಟು ಪಾಠ ಮಾಡಲಾಗಿದೆಯೋ ಅದರ ಪ್ರಮಾಣದಲ್ಲಿ ಆಯಾ ಕಾಲೇಜು ಮಟ್ಟದಲ್ಲೇ ಪರೀಕ್ಷೆ ಮಾಡಲಿ. ಆ ಪರೀಕ್ಷೆ ಮಾಡಿ ಫಲಿತಾಂಶ ಪ್ರಕಟಿಸಲಿ ಅಂತ ಡಾಕ್ಟರ್ ನಿರಂಜನಾರಾಧ್ಯ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಶಿಕ್ಷಣ ತಜ್ಞರ ಈ ವಾದದಲ್ಲೂ ಅರ್ಥವಿದೆ. ಯಾಕಂದ್ರೆ ರಾಜ್ಯದಲ್ಲಿ 10 ಮತ್ತು 12ನೇ ತರಗತಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡೋಕೆ ಸಾಧ್ಯವಾಗಿಲ್ಲ. 30% ಪಠ್ಯ ಕಡಿತಗೊಳಿಸಿದ್ರು ಕೊರೋನಾದಿಂದಾಗಿ ಭೌತಿಕ ತರಗತಿಗಳು ಸರಿಯಾಗಿ ನಡೆದಿಲ್ಲ. ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಕೂಡ ಮರೀಚಿಕೆಯಾಗಿದೆ. ಶಾಲೆ ಶುರುವಾದ್ರೂ ಹೆಚ್ಚಿನ ಮಕ್ಕಳು ಕೊರೋನಾ ಭಯದಿಂದ ಶಾಲೆಗೆ ಹೋಗಿಲ್ಲ. ವಿದ್ಯಾಗಮ ಅದು ಇದು ಅಂತ 16 ಯೋಜನೆ ಮಾಡಿದ್ರು ಒಂದು ನೆಟ್ಗೆ ವರ್ಕೌಟ್ ಆಗಿಲ್ಲ. ಹೀಗಾಗಿ ಪರೀಕ್ಷೆ ನಡೆಸೋದು ಬೇಡ ಎಂಬ ವಾದವೂ ಇದೆ. ಆದರೆ ರಾಜ್ಯ ಸರ್ಕಾರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಎಕ್ಸಾಮ್ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಗೊತ್ತಿಲ್ಲ. ರಾಜ್ಯದಲ್ಲಿ ಪರೀಕ್ಷೆ ನಡೆಸುವ ಅಗತ್ಯ ಇದೆ ಅಂತಿದೆ ಖಾಸಗಿ ಶಾಲೆಗಳ ಒಕ್ಕೂಟ. ಪರೀಕ್ಷೆ ಬೇಡ ಅಂತಿದ್ದಾರೆ ಕೆಲ ಶಿಕ್ಷಣ ತಜ್ಞರು. ಹಾಗಾದರೆ ರಾಜ್ಯ ಸರ್ಕಾರದ ನಿರ್ಧಾರ ಏನು? 3ನೇ ಅಲೆಯಲ್ಲಿ ಮಕ್ಕಳಿಗೆ ಸೋಂಕು ಹೆಚ್ಚಾಗಿ ಹರಡುವ ರಿಸ್ಕ್ ನಡುವೆಯೂ ಪರೀಕ್ಷೆ ಮಾಡುತ್ತಾ ಸರ್ಕಾರ? ಯಾವ್ಯಾವ ರಾಜ್ಯದಲ್ಲಿ ರದ್ದಾಗಿದೆ ಬೋರ್ಡ್ ಎಕ್ಸಾಮ್? ಹೇಳ್ತೀವಿ ಬ್ರೇಕ್ನ ನಂತರ. ಚಿಕನ್ 65ನಾ? ಇನ್ನು ಆಚೆ ಚಿಕನ್ 65ನೇ. ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯತ್ತಾ ಇಲ್ವಾ? ಈ ಗೊಂದಲಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಬೇರೆ ರಾಜ್ಯಗಳಲ್ಲಿ ಪರೀಕ್ಷೆ ಕುರಿತು ನಿರ್ಧಾರ ಏನು? ಖಾಸಗಿ ಶಾಲೆಗಳ ಒಕ್ಕೂಟದ ನಿಲುವೇನು? ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪರೀಕ್ಷೆ ನಡೆಸಲೇಬೇಕು ಎಂದಿದ್ದ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಕೇಂದ್ರ ಸಿಬಿಎಸ್ಇ ಪರೀಕ್ಷೆ ರದ್ದುಗೊಳಿಸಿದ ನಂತರ ಗೊಂದಲಕ್ಕೆ ಬಿದ್ದಿದ್ದಾರೆ. ಸಿಎಂ ಅಂಗಳಕ್ಕೆ ಪರೀಕ್ಷೆ ಚೆಂಡು ಎಸೆದು ಸುಮ್ಮನಾಗಿದ್ದಾರೆ. ಇನ್ನು ಈ ಕಡೆ ಖಾಸಗಿ ಶಾಲೆಗಳ ಒಕ್ಕೂಟ ಸುರಕ್ಷತಾ ಕ್ರಮ ಅನುಸರಿಸಿ ಪರೀಕ್ಷೆ ನಡೆಸಲಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ನಮ್ಮ ರಾಜ್ಯ ಈಗಾಗಲೇ ಅದರಲ್ಲಿ ಒಂದು ಸಾರಿ ನಾವು ಕೇಂದ್ರ ಪಠ್ಯಕ್ರಮದಲ್ಲಿ ಓದುವಂಥವ್ರಿಗೆ ಒಂದು ಪರೀಕ್ಷೆ ನಡೀದೇ ಇದ್ರೂ ಕೂಡ ರಾಜ್ಯ ಸರ್ಕಾರದಲ್ಲಿ ಯಶಸ್ವಿಯಾಗಿ ದ್ವಿತೀಯ ಪಿಯುಸಿ ಮತ್ತು 10ನೇ ಕ್ಲಾಸಿನ SSLCಯ ಪರೀಕ್ಷೆಯನ್ನು ಮಾಡಿ ನಮ್ಮ ಮಂತ್ರಿಯವರಿಗೆ ಅದರ ಅನುಭವ ಭಾಳ ಗಟ್ಟಿಯಾಗಿದೆ. ಸೊ ಅವರು ಈ ಸಾರಿ ಪರೀಕ್ಷೆಯನ್ನು ನಿಲ್ಲಿಸೋ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ಅವ್ರು ನಡೆಸಲೇಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡಿದ್ದಾರೆ. ಒಂದು ಕಡೆ 3ನೇ ಅಲೆಯಲ್ಲಿ ಮಕ್ಕಳಿಗೆ ಟಾರ್ಗೆಟ್ ಅಂತಿದ್ದಾರೆ ಕೋವಿಡ್ ತಜ್ಞರು. ಹೀಗಾಗಿ ಸರ್ಕಾರ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಮಕ್ಕಳ ಚಿಕಿತ್ಸಾ ವಿಭಾಗ ತೆರೆದು ಹೆಚ್ಚುವರಿ ವೈದ್ಯರನ್ನ ನೇಮಕ ಮಾಡಿ ಪರಿಸ್ಥಿತಿ ನಿಭಾಯಿಸಲು ಈಗಿನಿಂದಲೇ ಸಜ್ಜಾಗ್ತಿದೆ. ನೀತಿ ಆಯೋಗದ ಸದಸ್ಯ ವಿ.ಕೆ. ಪಾಲ್ ಕೊರೋನಾ 3ನೇ ಅಲೆಯಲ್ಲಿ 2% 3% ಮಕ್ಕಳಿಗೆ ಸೋಂಕು ಬರಬಹುದು ಅಂತ ಹೇಳಿದ್ದಾರೆ. ಹೀಗೆ 3ನೇ ಅಲೆಯಲ್ಲಿ ಮಕ್ಕಳೇ ನೇರ ಟಾರ್ಗೆಟ್ ಅಂತ ಹೇಳಲು ಸಾಧ್ಯವಾಗದೇ ಇದ್ರೂ ಹೆಚ್ಚಿನ ಮಕ್ಕಳಿಗೆ ಸೋಂಕು ಅಂಟುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ 3ನೇ ಅಲೆ ಅಪ್ಪಳಿಸೋದು ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ. ಅಷ್ಟೊತ್ತಿಗೆ 18 ವರ್ಷದೊಳಗಿನ ವಯಸ್ಕರಿಗೆ ಲಸಿಕೆ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ಆಗ ಮಕ್ಕಳೇ ದುರ್ಬಲರಾಗಿರ್ತಾರೆ. ಹಾಗಾಗಿ ಅವರಿಗೆ ಕೊರೋನಾ ಸಮಸ್ಯೆ ಹೆಚ್ಚಾಗಬಹುದು. ಅಥವಾ ಅಕ್ಟೋಬರ್ ನವೆಂಬರ್ ಒಳಗಡೆ 45 ವರ್ಷದ ಒಳಗಿನವರಿಗೆ ಲಸಿಕೆ ಸಿಗದೇ ಇದ್ರೆ ಆಗಲೂ ಮಕ್ಕಳಿಗೆ ಅಪಾಯ ಇದೆ. ಹೇಗೆ ಅಂದ್ರೆ ಬಹುತೇಕ ಚಿಕ್ಕ ಮಕ್ಕಳ ಪೋಷಕರು ಈ ವರ್ಷದ ಒಳಗಿನವರಾಗಿರ್ತಾರೆ. 3ನೇ ಅಲೆಯಲ್ಲಿ 45 ವರ್ಷ ಒಳಗಿನವರು ಹೆಚ್ಚು ಸೋಂಕಿಗೆ ತುತ್ತಾದಾಗ ಮನೆಯಲ್ಲಿರುವ ಮಕ್ಕಳಿಗೂ ಸೋಂಕು ಹರಡಬಹುದು. ಎಲ್ಲ ಕಾರಣದಿಂದ 3ನೇ ಅಲೆಯಲ್ಲಿ ಮಕ್ಕಳೇ ಹೆಚ್ಚು ಸೋಂಕಿತರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೀಗೆ 3ನೇ ಅಲೆ ಮಕ್ಕಳಿಗೆ ಅಪಾಯ ಎಂಬ ರಿಸ್ಕ್ ಇರುವಾಗ ಪರೀಕ್ಷೆ ಶಾಲೆಯ ಆರಂಭ ಅಂತ ಹೋದ್ರೆ ಇನ್ನಷ್ಟು ಅಪಾಯ ಎದುರಾಗಲ್ವಾ ಅನ್ನೋದು ಪೋಷಕರ ಆತಂಕ. ಕರ್ನಾಟಕದಲ್ಲಿ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸುವುದು, ಪೂರ್ವ ಸಿದ್ಧತಾ ಪರೀಕ್ಷೆ, ಮಧ್ಯವಾರ್ಷಿಕ ಪರೀಕ್ಷೆ ಸೇರಿದಂತೆ ಹಿಂದಿನ ತರಗತಿಗಳ ಫಲಿತಾಂಶ ಆಧರಿಸಿ ಫಲಿತಾಂಶ ಪ್ರಕಟಿಸುವುದು ಅಥವಾ ಮಕ್ಕಳಿಗೆ ಲಸಿಕೆ ಕೊಡಿಸಿ ಪರೀಕ್ಷೆ ನಡೆಸುವುದು, ಹೀಗೆ 10 ಹಲವು ಮಾರ್ಗಗಳ ಬಗ್ಗೆ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಇನ್ನೂ ಎಕ್ಸಾಮ್ ಗೊಂದಲ ಹಾಗೆ ಇದ್ರೆ ಬೇರೆ ರಾಜ್ಯಗಳಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟ ನಿರ್ಧಾರಗಳು ಹೊರಬಿದ್ದಿದೆ.
ದೆಹಲಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೊರೋನಾ ವ್ಯಾಕ್ಸಿನ್ ಹಾಕಿಸುವವರೆಗೂ ಎಕ್ಸಾಮ್ ನಡೆಸಲಾಗಲ್ಲ ಅಂತ ಸರ್ಕಾರ ತೀರ್ಮಾನಿಸಿದೆ. ಕೊರೋನಾ ಕಡಿಮೆಯಾಗಿ ಪರಿಸ್ಥಿತಿ ಹತೋಟಿಗೆ ಬಂದ ನಂತರ ತಮಿಳುನಾಡು, ಗುಜರಾತ್ನಲ್ಲಿ 12ನೇ ತರಗತಿ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ 12ನೇ ತರಗತಿ ಪರೀಕ್ಷೆ ರದ್ದು ಬಗ್ಗೆ ಚಿಂತನೆ ನಡೆಯುತ್ತಿದೆ. ಒಡಿಶಾದಲ್ಲಿ ಕೊರೋನಾ ಕಂಟ್ರೋಲ್ ಆದ ನಂತರ ಪರೀಕ್ಷೆ ನಡೆಸಬಹುದಾ ಅಥವಾ ರದ್ದುಗೊಳಿಸುವುದಾ ಎಂಬ ಬಗ್ಗೆ ಚಿಂತನೆ ನಡೆಯುತ್ತಿದೆ. ಪಂಜಾಬ್ನಲ್ಲಿ 12ನೇ ತರಗತಿಯ ಆಯ್ದ 3 ಸಬ್ಜೆಕ್ಟ್ಗಳಿಗೆ ಮಾತ್ರ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಛತ್ತೀಸ್ಗಢದಲ್ಲಿ ಮನೆಯಿಂದಲೇ ಮಕ್ಕಳು ಎಕ್ಸಾಮ್ ಬರೆಯುವಂತೆ ಆದೇಶ ನೀಡಲಾಗಿದೆ. ಹರಿಯಾಣದಲ್ಲಿ 10 ಮತ್ತು 12ನೇ ತರಗತಿ ಪರೀಕ್ಷೆ ನಡೆಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಹೀಗೆ ಬಹುತೇಕ ರಾಜ್ಯಗಳಲ್ಲಿ 10 ಮತ್ತು 12ನೇ ತರಗತಿಯ ಪರೀಕ್ಷೆ ಕೊರೋನಾ ಸೋಂಕಿನ ಅಬ್ಬರ ಇಳಿದ ಬಳಿಕ ನಡೆಯುವ ಸಾಧ್ಯತೆ ಇದೆ. ಸಿಬಿಎಸ್ಇನ 10th ಮತ್ತು 2nd PU ಎಕ್ಸಾಮ್ ರದ್ದಾಗಿದೆ. ರಾಜ್ಯ ಪಠ್ಯಕ್ರಮದ ಈ ಎರಡೂ ಪರೀಕ್ಷೆ ಕುರಿತಾಗಿ ಇನ್ನೂ ಯಾವುದೇ ನಿರ್ಧಾರ ಹೊರಬಿದ್ದಿಲ್ಲ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.